ಗಂಡ ಹೆಂಡತಿ ಮಕ್ಕಳ ಬಗ್ಗೆ ಜವಾಬ್ದಾರಿ ತಗೊಳ್ಳೋದ್ ಬಿಟ್ಟು ಅಕ್ರಮ ಸಂಬಂಧಕ್ಕೆ ಬಲಿ ಆಗ್ತಾ ಇದಾರೆ ಅಂತ ಹೇಳಿ ಧ್ವನಿ ಎತ್ತುತ್ತಾ ಇದ್ರೆ, ಮತ್ತೊಂದು ಕಡೆ ನಮ್ಮ ಬೆಂಗಳೂರು ನಗರ ಪೊಲೀಸ್ ಇಲಾಖೆಯಲ್ಲಿ ಅಕ್ರಮ ಸಂಬಂಧಕ್ಕೆ ಕಳ್ತನದಲ್ಲಿ, ಅದರಲ್ಲಿ ದರೋಡೆ ಪ್ರಕರಣದಲ್ಲಿ, ಗಾಂಜಾ ಪ್ರಕರಣದಲ್ಲಿ ಎಲ್ಲಾದ್ರಲ್ಲೂ ಪೊಲೀಸ್ ಇಲಾಖೆನೆ ಕೈ ಜೋಡಿಸ್ಕೊಂಡು ಭಾಗಿಯಾಗಿ ಅಕ್ರಮ ಸಂಬಂಧಕ್ಕೆ ದಾರಿ ದೀಪ ಹಾಗೆ ನಿಂತಿರುವಂತ ನಮ್ಮ ಬೆಂಗಳೂರು ನಗರ ಪೊಲೀಸ್ ಇಲಾಖೆ. ಎಸ್, ಬೆಂಗಳೂರಿನ HSR ಲೆವೆಟ್ ಪೊಲೀಸ್ ಠಾಣೆಯ ಹೊಯ್ಸಳ ಡ್ರೈವರ್ ಆದಂತ ರಾಘವೇಂದ್ರ ಉತ್ತರ ಕರ್ನಾಟಕದವನು HSR ಲೆವೆಟ್ ಅಲ್ಲಿ ಹೊಯ್ಸಳ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿರ್ತಾನೆ. ಮೋನಿಕಾ ಎಂಬ ಮಹಿಳೆ, ಮೈಸೂರಿನ ಮೋನಿಕಾ ರೀಲ್ಸ್ ರಾಣಿ, 3 ಮದುವೆ ಆಗಿರ್ತಾಳೆ. ಕಳೆ ರಾಘವೇಂದ್ರಗೂ ಸಹ ಮದುವೆ ಆಗಿರುತ್ತೆ, ಮೋನಿಕಾಗೂ ಸಹ 3ನೇ ಮದುವೆ ಆಗಿರುತ್ತೆ. ಆದ್ರೆ ಇಬ್ಬರು ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿ ಪ್ರೀತಿ, ಪ್ರೇಮ, ಸರಸ, ವಿಲ್ಲಾಸ ಎಲ್ಲವನ್ನು ನಡೆಸಿ ಮೋನಿಕಳೆ ಹೋಗಿ ಚಂದ್ರ ಲೆವೆಟ್ ಪೊಲೀಸ್ ಠಾಣೆಯಲ್ಲಿ ಗಂಡನ ಮೇಲೆ ದೂರು ಕೊಡುವಂತ ಕೆಲಸ ಮಾಡ್ತಾಳೆ. ನನ್ನ ಗಂಡ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾನೆ, ದೌರ್ಜನ್ಯ ಮಾಡ್ತಾನೆ ಅಂತ ಹೇಳಿ ನನ್ನ ಕಳಿಸಿ ತಿಳುವಳಿಕೆ ಹೇಳಿ ಅಂತ ಹೇಳಿ ದೂರನ್ನು ಕೊಟ್ಟಿರ್ತಾಳೆ. ಆದ್ರೆ ಪೊಲೀಸ್ ಅವರು ಮೋನಿಕಾಳನ ಗಂಡನ ಕರೆದಿ ಚಂದ್ರ ಲೆವೆಟ್ ಪೊಲೀಸ್ ಠಾಣೆಯಲ್ಲಿ ಬುದ್ಧಿಮಾತು ಹೇಳುವಂತ ಸಮಯದಲ್ಲಿ ಮೋನಿಕಾ ಮನೆಗೆ ಹೋಗಿ ಇರುವಂತ ದುಡ್ಡು, ಒಡವೆ ಎಲ್ಲವನ್ನು ತಗೊಂಡು ಹೊಯ್ಸಳ ಡ್ರೈವರ್ ಆದಂತ ರಾಘವೇಂದ್ರನ ಜೊತೆ ಎಸ್ಕೇಪ್ ಆಗಿರುವಂತ ಘಟನೆ ನಡೆದಿದೆ. ಪೊಲೀಸ್ ಇಲಾಖೆಯಲ್ಲಿ ಕಂಡೋರೆಂಟಿನ ಕರ್ಕೊಂಡು ಓಡೋಗುವಂತ ಪೊಲೀಸ್ ಅವರೇ ಹೆಚ್ಚಾಗಿರುವಾಗ ಇನ್ನು ಸಾಮಾನ್ಯ ಜನರಿಗೆ ನ್ಯಾಯ ಎಲ್ಲಿ ಕೊಡಿಸ್ತೀರಾ? ರಾಜ್ಯದಲ್ಲಿ ಅಕ್ರಮ ಸಂಬಂಧ ಹೆಚ್ಚಾಗಿದೆ. ಬೀದಿಗೂ ಅಕ್ರಮ ಸಂಬಂಧದಿಂದ ಎಣಗಳು ಬೀಳ್ತಾ ಇದಾವೆ, ಮಕ್ಕಳು ಬೀದಿ ಪಾಲಾಗ್ತಾ ಇದಾರೆ ಅಂತ ನಾವು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಪೊಲೀಸ್ ಇಲಾಖೆ ಜನಸ್ನೇಹಿ ಇಲಾಖೆ, ಯಾರು ಏನು ಮಾತಾಡಬಾರ್ದು. ಪೊಲೀಸ್ ಇಲಾಖೆಗೆ ಹೋಗಿ ನನ್ನ ಗಂಡ ಇನ್ನೊಂದು ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾನೆ, ನನ್ನ ಹೆಂಡತಿ ಇನ್ನೊಬ್ಳು ಅನೈತಿಕ ಸಂಬಂಧ ಇಟ್ಕೊಂಡು ಹೋಗಿದ್ದಾರೆ, ನನ್ನ ಮಕ್ಕಳನ್ನ ನೋಡ್ಕೊಳ್ತಾ ಇಲ್ಲ ಸ್ವಾಮಿ ಅಂತ ದೂರ್ ಕೊಡಕ್ ಹೋದ್ರೆ 18 ವರ್ಷ ಆಗಿದೆ, ಹೋಗಪ್ಪ ಹೆಂಗಾದ್ರೂ ಹೋಗ್ಕೊಳ್ಳಿ, ನಿನ್ ಜೀವನ ನೀನ್ ನೋಡ್ಕೋ ಅಂತ ಹೇಳಿ ಕಳಿಸುವಂತ ಪೊಲೀಸ್ ಇಲಾಖೆಯಲ್ಲೇ ಕಳ್ಳರ ಸಂಖ್ಯೆ, ದರೋಡೆಕೋರರ ಸಂಖ್ಯೆ, ಅಕ್ರಮ ಸಂಬಂಧಗಳ ಸಂಖ್ಯೆ ಹೆಚ್ಚಾಗಿರುವಾಗ ಸಾಮಾನ್ಯ ಜನರಿಗೆ ನೀವ್ ಹೇಳ್ರಿ ಬುದ್ಧಿ ಹೇಳ್ತೀರಾ? ಜನಸ್ನೇಹಿ ಪೊಲೀಸರ ನೀವು, ಮನೆ ಹಾಳ್ರು ನೀವೆಲ್ಲಾರು. ನಾಚಿಕೆ ಆಗ್ಬೇಕು ಪೊಲೀಸ್ ಇಲಾಖೆಗೆ. ಪೊಲೀಸ್ ಅಂದ್ರೆ ಒಂದು ಗೌರವ ಇರ್ತಾ ಇತ್ತು, ಪೊಲೀಸ್ ಅಂದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ, ಪೊಲೀಸ್ ಅಂದ್ರೆ ನಂಬಿಕೆ ಭರವಸೆ ಅಂತೆ. ಪೊಲೀಸ್ ಅಂದ್ರೆ ಅಕ್ರಮ ಸಂಬಂಧ, ಪೊಲೀಸ್ ಅಂದ್ರೆ ಕಳ್ಳರ ಜೊತೆ ಕೈ ಜೋಡಿಸುವಂತ ಕಳ್ಳ ಪೊಲೀಸ್ ಆಟಕ್ಕೆ ನಾಚಿಕೆ ಆಗ್ಬೇಕು ನಮ್ಮ ಬೆಂಗಳೂರು ನಗರ ಪೊಲೀಸ್ ಇಲಾಖೆಗೆ. ಅನೇಕ ಸಲ ಸಲೀಂ ಅವರು ಸಹ ಎಷ್ಟೋ ನೋಟಿಸ್ ಪ್ರಕಟಣೆ ಮಾಡಿದ್ದಾರೆ. ಪೊಲೀಸ್ ಮೇಲೆ ನಂಬಿಕೆ ಹೋಗ್ತಾ ಇದೆ ಜನಸಾಮಾನ್ಯರಿಗೆ, ಜವಾಬ್ದಾರಿಯಿಂದ ನಡ್ಕೊಳ್ಳಿ, ಜನಸ್ನೇಹಿ ಪೊಲೀಸರ ರೀತಿ ವರ್ತಿಸಿ ಅಂತ ಎಷ್ಟೋ ಸಲ ಹೇಳಿದ್ರೇನು ಡ್ರೈವರ್ ರಾಘವೇಂದ್ರ ಓಡೋಗಿರುವಂತ HSR ಪೊಲೀಸ್ ಹೇಳ್ತಾರಂತೆ, ಏನ್ 3 ತಿಂಗಳು ಸಸ್ಪೆಂಡ್ ಮಾಡ್ತಾರೆ, ಆಮೇಲೆ ಬೇಕಂದ್ರೆ ಮತ್ತೆ ರೀಜಾಯಿನ್ ಮಾಡ್ಕೊಳ್ತಾರೆ. ಅದ್ರಲ್ಲೇನು ಅಲ್ಲಿವರೆಗೂ ಮಜಾ ಮಾಡೋಣ ಬಾ ಅಂತ ಹೇಳಿ ನೋಡಿ ಇಲ್ಲೇ ರೀಲ್ಸ್ ಹಾಕದಿನಿ. ಹೆಂಡತಿ ಇದ್ದಾಳೆ, ಹೆಂಡತಿನ ಬಿಟ್ಟು ಕಂಡೋರ್ ಹೆಂಡತಿ ರುಚಿ ನೋಡುವಂತ ಪೊಲೀಸ್ ಅವರೇ ಹೆಚ್ಚಾಗಿರುವಾಗ ಇವಳಿಗೆ ಗಂಡ ಇದ್ದು ಕಂಡೋರ್ ಹೆಂಡತಿರ್ ಗಂಡ ರುಚಿ ಮಾಡುವಂತ ಇಂಥ ಹೆಂಗಸರಿರುವಾಗ ನಮ್ಮ ರಾಜ್ಯದಲ್ಲಿ ಸಂಬಂಧಗಳಿಗೆ, ಗಂಡ ಹೆಂಡತಿ ಸಂಬಂಧಗಳಿಗೆ ಬೆಲೆಯಲ್ಲಿ ನಿಮ್ಮ ತೀಟೆಗೆ ಮಕ್ಕಳು ನುಡ್ಸಿ ಮಕ್ಕಳನ್ನ ಬೀದಿ ಪಾಲ್ ಮಾಡ್ತೀರಾ. ಮಕ್ಕಳ ಪೊಲೀಸ್ ಅವರು ಮಾಡ್ತಾ ಇರುವಂತ ಕಳ್ಳತನ, ದರೋಡೆ, ಅಕ್ರಮ ಸಂಬಂಧ ಮತ್ತೊಂದು ಇದನ್ನ ನೋಡಿ ಇನ್ನಷ್ಟು ದಾರಿ ದೀಪ ಕೊಟ್ಟಿರುವಂತ ಪೊಲೀಸ್ ಇಲಾಖೆಗೆ ಶೇಮ್ ಆನ್ ಯು ಪೀಪಲ್. ಕಾಕಿ ತೊಟ್ಟ ಪೊಲೀಸ್ ಅವರೇ ಕ್ರಿಮಿನಲ್ಸ್ ಆಗೋಗಿದ್ದಾರೆ. ಆ ಲೈಸೆನ್ಸ್ ಇದೆ ಅಲ್ವಾ, ಆ ಲೈಸೆನ್ಸ್ ನ ಇಟ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾ ಇದೀರಾ. ಶೇಮ್ ಆಗ್ಬೇಕು ನಿಮ್ಮ ಜನ್ಮಕ್ಕೆ.